सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಭಗವದ್ಗೀತೆ ನವಮೋಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಈ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ವಿಶೇಷವಾಗಿ ಪರಮಾತ್ಮನೆ ತಿಳಿಸಿದಂತೆ ಇದು ಅತ್ಯಂತ ಗುಹ್ಯವಾಗಿರ್ತಕ್ಕಂತಹ ವಿದ್ಯೆ ಅಂತ ಹೇಳಿದ. ಗುಹ್ಯ ಅಂತಂದ್ರೆ ಎಲ್ಲೋ ಕಾಣದಂತೆ ಒಂದು ಯಾವುದೋ ಒಂದು ಎಲ್ಲ ಅಡಿಕೊಂಡಿದೆ ಅಂತ ಅರ್ಥ ಅಲ್ಲ. ಸುಮಾರಾಗಿ ನಾವು ಹಂಗ ಅರ್ಥ ಮಾಡ್ತೀವಿ, ಯಾಕಂದ್ರ ನಮ್ಮನ್ನ ಗಮನದಲ್ಲಿಟ್ಟುಕೊಂಡು ನಾವು ಮಾತಾಡಿದ್ವಿ. ಗುಹ್ಯ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ, ನಾವು ಯಾವ ಇಂದ್ರಿಯಗಳ ದ್ವಾರೇಣ ಜಗತ್ತನ್ನ ನೋಡ್ತೀವಿ, ಜಗತ್ತನ್ನ ಅರಿತೀವಿ, ಮತ್ತೆ ಯಾವ ಮನಸ್ಸಿನ ಮೂಲಕ ಚಿಂತನೆಯನ್ನ ಮಾಡ್ತೀವಿ, ಇಂತಹ ಇಂದ್ರಿಯ ಮತ್ತು ಮನಸ್ಸಿಗೆ ಅಗೋಚರವಾಗಿರ್ತಕ್ಕಂತಹ ಪರಮಾತ್ಮ ತತ್ವ. ಸೊ ಹಾಗಾಗಿ ಅದನ್ನ ಗುಹ್ಯ ಅಂತ ಕರೆದಿದ್ದಾರೆ. ಇನ್ನು ಇದು ರಾಜವಿದ್ಯಾ ಅಂತಂದ್ರೆ ಎಲ್ಲಾ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆ. ಯಾಕಂದ್ರೆ ಎಲ್ಲಾ ವಿದ್ಯೆಗಳು ಅನೇಕ ರೀತಿಯಾಗಿರ್ತಕ್ಕಂತಹ ಪದವಿಗಳನ್ನ, ಗೌರವಗಳನ್ನ, ಕೀರ್ತಿಗಳನ್ನ ತಂದು ಕೊಡಬಹುದು. ಆದರೆ ದಾಹ ಅಂತಕ್ಕಂಥದ್ದು ಹಾಗೆ ಉಳ್ಕೊಳ್ತದೆ, ಸಂತೃಪ್ತಿ ಅಂತಕ್ಕಂಥದ್ದು ಪರಿಪೂರ್ಣ ಆಗೋದಿಲ್ಲ. ಆದರೆ ಯಾವ ಈ ವಿದ್ಯೆಯನ್ನ ನೀವು ತಿಳ್ಕೊಳ್ತೀರಿ, ದಾಹ ಕಡಿಮೆ ಆಗತ್ತೆ, ಮತ್ತೆ ಆತ್ಯಂತಿಕವಾಗಿರ್ತಕ್ಕಂತಹ ಆನಂದ ಪ್ರಾಪ್ತಿ ಆಗತ್ತೆ. ಅಂತಹ ಪರಮಾತ್ಮನನ್ನ ತಿಳಿಸುವಂತಹ ಈ 9ನೇ ಅಧ್ಯಾಯ 4ನೇ ಶ್ಲೋಕದಿಂದ ಹಿಡಿದು 10ನೇ ಶ್ಲೋಕದವರೆಗೆ ಬಹಳ ವಿಸ್ತಾರವಾಗಿ ಆ ನಿರಾಕಾರ, ನಿರ್ಗುಣ, ನಿರಂಜನನಾಗಿರ್ತಕ್ಕಂತಹ ಪರಮಾತ್ಮ ಹೇಗೆ ತನ್ನ ಲೀಲಾ ವಿಲಾಸದಿಂದ, ಶಕ್ತಿಯಿಂದ ಜಗದುತ್ಪತ್ತಿಯನ್ನ ನಿಯಂತ್ರಣವನ್ನ ಮಾಡ್ತಾನೆ ಅಂತಕ್ಕಂತಹದ್ದನ್ನ, ಅವ್ಯಕ್ತನಾಗಿರ್ತಕ್ಕಂಥವನು ವ್ಯಕ್ತನಾಗಿ ತೋರಿದಾಗಲೂ ಕೂಡ ಅವ್ಯಕ್ತನಾಗಿ ಹೇಗಿದ್ದಾನೆ ಅಂತಕ್ಕಂತಹದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಷಯವನ್ನ ಹೇಳಿ, ಸೊ 11, 12ನೇ ಶ್ಲೋಕದಲ್ಲಿ ಇದು ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ನನ್ನ ಈ ಲೀಲಾ ವಿನೋದ ಯಾರಿಗೆ ಅರ್ಥ ಆಗತ್ತೆ ಅಂತಂದ್ರೆ, ಯಾರು 13ನೇ ಶ್ಲೋಕದಲ್ಲಿ ಯಾರು ಮಹಾತ್ಮರಿದಾರೋ, ಸೊ ಅರ್ಥಾರ್ಥಿ ಜಿಜ್ಞಾಸು
ಜ್ಞಾನಿ ಅಂತ. ಯಾರು ಜ್ಞಾನಿ ಇದನು ಅವನು ಮಹಾತ್ಮ. ಸೊ ಅವನಿಗೆ ಅರ್ಥ ಆಗುತ್ತೆ ಇದು. ಅವನು ಅವನೊಬ್ಬನೇ ಸರಿಯಾಗಿ ನನ್ನನ್ನ ಅರ್ಥ ಮಾಡಿಕೊಳ್ತಕ್ಕಂಥವನು. ಸೊ ಹಾಗಾಗಿ ಅವನನ್ನ ನೀವು ಹ್ಮ್ ಕಾಣಬಹುದು. ಅಂತಹ ವ್ಯಕ್ತಿಯಿಂದ ಪೂಜೆ ಅಂತಕ್ಕಂಥದ್ದು ಅಂದ್ರೆ ಉಪಾಸನೆ ಅಂತಕ್ಕಂಥದ್ದು, ಅಥವಾ ಪೂಜೆ ಉಪಾಸನೆ ಅಂದ್ರೆ ನಿಮಗೆ ಬೇರೆ ಅರ್ಥ ಬರ್ಬೋದು. ನನ್ನನ್ನ ತಿಳಿಯುವಂತಹ ಪ್ರಕ್ರಿಯೆಯನ್ನ ಅಂತ ಮಹಾತ್ಮನಿಂದ ನೀವು ಕಂಡುಕೊಳ್ಬಹುದು. ಅಂತ ಮಹಾತ್ಮ ಹೇಗೆ ಉಪಾಸನೆಯನ್ನ ಮಾಡ್ತಾನೆ ಅಂತಕ್ಕಂಥದ್ದನ್ನ ಬಹಳ ಸೊಗಸಾಗಿ 19ನೇ ಶ್ಲೋಕದವರೆಗೆ ಪರಮಾತ್ಮನ ವಿವಿಧ ಮುಖಗಳನ್ನ ಮಹಾತ್ಮನಾಗಿರ್ತಕ್ಕಂಥವನು ನಮಗೆ ಮಹಾತ್ಮನ ಕಣ್ಣಿನಿಂದ ನೋಡ್ತಕ್ಕಂತಹ ಒಂದು ವಿಶೇಷ ಭಾಗ್ಯವನ್ನ ತಿಳಿಸಿದರು. ಅದಾದ್ಮೇಲೆ 21ನೇ ಶ್ಲೋಕದಲ್ಲಿ ಈ ಯಜ್ಞ ಯಾಗಾದಿಗಳನ್ನ ಮಾಡಿ ಪಡೆಯುವಂತಹ ಮನುಷ್ಯನ ವೈದಿಕ ಪ್ರಯತ್ನ ಏನಿದೆಯೋ ಆ ಪ್ರಯತ್ನವನ್ನ, ಅದರ ಫಲವನ್ನ ಹೇಳಿ, ಮತ್ತೆ ಆ ಫಲ ಅದು ಪುಣ್ಯದ ಕಾರ್ಡ್ನಿಂದ ರನ್ ಆಗುತ್ತೆ. ಹೆಂಗ ನಮ್ದು ಕಾರ್ಡು ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇತ್ತಂದ್ರೆ ಕಾರ್ಡ್ ರನ್ ಆಗುತ್ತೆ, ಇಲ್ಲಾಂದ್ರೆ ಕಾರ್ಡು ಲ್ಯಾಪ್ಸ್ ಆಗುತ್ತೋ. ಸೊ ಅದೇ ರೀತಿಯಾಗಿ ಅಲ್ಲಿ ಸ್ವರ್ಗಲೋಕದಲ್ಲಿ ಈ ಪುಣ್ಯ ಅಂತಕ್ಕಂತಹ ಕಾರ್ಡ್, ಆ ಪುಣ್ಯ ಎಷ್ಟಿರ್ತದ ಅಲ್ಲಿ ತನಕ ಕಾರ್ಡ್ ಅಲ್ಲಿ ರನ್ ಆಗುತ್ತೆ. ಅದಾದ್ಮೇಲೆ ಒಂದು ಸೆಕೆಂಡನ್ನು ಕೂಡ ಅಲ್ಲಿ ನಾವು ನಿಲ್ಲಲಿಕ್ಕೆ ಸಾಧ್ಯ ಇರೋದಿಲ್ಲ. ಹೆಂಗ ವೀಸಾ ಮುಗಿದುಗಳಿಗೆ ದೇಶದಿಂದ ದೇಶಗಳಿಗೆ ಇನ್ನೊಬ್ಬರನ್ನ ಹೆಂಗ ಹೊರಗಡೆ ಕಳಿಸ್ತಾರೋ ಆ ರೀತಿಯಾಗಿ ಆ ಪುಣ್ಯದ ಕಾರ್ಡ್ ಮುಗಿದುಗಳಿಗೆ ಅಲ್ಲಿಂದ ಅವನು ಚವಂತಿ ಅಂದ್ರೆ ಬೀಳ್ತಾನೆ ಅವನು ಅಂತಕ್ಕಂತಹದ್ದನ್ನ ಹೇಳಿ, ಸೊ ಆ ವ್ಯಕ್ತನಾಗಿರ್ತಕ್ಕಂತಹ ಪರಮಾತ್ಮನನ್ನ ಹೇಗೆ ಚಿಂತನೆ ಮಾಡಬೇಕು, ಅಂತಹ ಚಿಂತನೆ ಮಾಡುವಾಗ ಇನ್ನು ಆ ಒಂದು ಪರಮಾತ್ಮನಲ್ಲಿ ಸಂಪೂರ್ಣವಾದ ನಂಬಿಕೆ ಇನ್ನು ಪ್ರಾಪ್ತಿ ಆಗಿರೋದಿಲ್ಲ. ಅವನಿನ್ನು ಬಹಿರ್ಮುಖವಾಗಿರ್ತಾನೆ. ಬಹಿರ್ಮುಖವಾಗಿದ್ದಾಗ ಜೀವನದ ನಿರ್ವಹಣೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಆ ರೀತಿಯಾಗಿ ಅನನ್ಯ ಚಿಂತೆಯಂತೋ ಮಾಂ, ಯಾರು ನನ್ನನ್ನೇ ನಂಬಿಕೊಂಡು ನನ್ನ ಪಥದಲ್ಲಿ ಸಾಕ್ತಾರೆ ಅವರ ಎಲ್ಲ ಯೋಗಕ್ಷೇಮಗಳನ್ನ ನಾನು ನೋಡಿಕೊಳ್ತೀನಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಶ್ಲೋಕ. 22nd ಶ್ಲೋಕ, 9th ಚಾಪ್ಟರ್ ಭಗವದ್ಗೀತಾ. ಸೊ ಯಾವಾಗೆಲ್ಲ ನಿಮಗೆ ಒಂದು ರೀತಿಯಾಗಿರ್ತಕ್ಕಂಥ ಅಧೀರತೆ ಕಾಣಿಸ್ಕೊಳ್ತದೆ, ಆ ಅಧೀರತೆ ಕಾಣಿಸ್ಕೊಂಡಾಗ, ಇನ್ಸೆಕ್ಯೂರಿಟಿ ಕಾಣಿಸ್ಕೊಂಡಾಗ ಈ ಶ್ಲೋಕವನ್ನ ಪಾರಾಯಣ ಮಾಡೋದ್ರಿಂದ ಅನೇಕ ಜನ ಆ ಒಂದು ಮನಸ್ಸಿನ ತಳಮಳದಿಂದ ಹೊರಗಡೆ ಬಂದಿರತಕ್ಕಂತಹದ್ದು ಅನೇಕ ಉದಾಹರಣೆಗಳಿಂದ ನಾವು ನೋಡ್ತೀವಿ. ಸೊ ಅದನ್ನ ತಿಳಿಸಿ ಈ ಲೋಕದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದೇವತೆಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ಪಿತೃಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ಮತ್ತೆ ಭೂತಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು ಬಹಳ ಪ್ರಮುಖವಾಗಿ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ. ದೇವಾನ್ ಯಾಂತಿ ದೇವವ್ರತ, ಯಾರು ದೇವತೆಗಳನ್ನ ವ್ರತ ಅಂತಂದ್ರೆ ದೇವತೆಗಳನ್ನ ಯಾರು ಉಪಾಸನೆ ಮಾಡ್ತಾನೋ, ಯಾಂತಿ ಅಂದ್ರೆ ಅವನು ಎಲ್ಲಿಗೆ ಚಲಿಸ್ತಾನೆ ಅಂತಂದ್ರೆ ಆ ದೇವತೆಗಳ ಲೋಕಕ್ಕೆ ಅವನು ಪ್ರಯಾಣ ಮಾಡ್ತಾನೆ. ಪಿತೃಗಳನ್ನ ಯಾರು ಉಪಾಸನೆ ಮಾಡ್ತಾರೋ ಅವರು ಪಿತೃಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಭೂತಾನಿ ಅಂತಕ್ಕಂಥದ್ದಕ್ಕೆ, ಭೂತಾನಿ ಅಂದ್ರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಭೌತಿಕ ಜಗತ್ತಿನ ಏನು ಫಲಗಳಿದಾವೋ ಆ ಫಲಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು ಭೂತವನ್ನು ಸೇರ್ತಾರೆ. ಅಂದ್ರೆ ಪುನಃ ಮತ್ತೆ ಅವರು ಇಲ್ಲೇ ಜನ್ಮವನ್ನ ತಾಳ್ತಾರೆ. ಮತ್ತೆ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೆ ಅಂದ್ರೆ ಭಗವಂತನನ್ನ ಯಾರು ಉಪಾಸನೆ ಮಾಡ್ತಾರೆ, ಆ ಭಗವಂತನನ್ನ ಉಪಾಸನೆ ಮಾಡ್ತಕ್ಕಂಥವ್ರು ಭಗವಂತನನ್ನೇ ಸೇರ್ತಾರೆ. ಮತ್ತೆ ಆಗಿತ್ತಂದ್ರೆ ಎಲ್ಲಾ ಕಡೆಗೆ ಭಗವಂತ ಅಂತ ಹೇಳಿದ್ಮೇಲೆ ಮತ್ತೆ ಇಲ್ಲಿ ಯಾಕೆ ದೇವಲೋಕ, ಪಿತೃಲೋಕ, ಭೂತಲೋಕ ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದಾರೆ? ಅದು
ಮತ್ತೆ ನನ್ನ ಲೋಕ ಆಗದಿಲ್ವಾ ಅಂತಕ್ಕಂತಹದ್ದು ಸಾಮಾನ್ಯವಾಗಿರ್ತಕ್ಕಂತಹ ಕ್ವಶನ್ ಬರ್ಬೋದು. ಇದು ಹೇಗೆ ಅಂತಂದ್ರೆ ಆ ವ್ಯಕ್ತಿಗೆ ಆ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಚಿತ್ರಣ ಇರೋದಿಲ್ಲ. ಎಲ್ಲವನ್ನ ಪರಮಾತ್ಮನೇ ಸಕಲಕ್ಕೆ ಕಾರಣ ಅಂತಕ್ಕಂಥದ್ದು ಒಂದು ಸಾರ್ವತ್ರಿಕ ಒಂದು ನಾಲೆಡ್ಜ್ ಇದ್ರೂ ಕೂಡ ವೈಯಕ್ತಿಕಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಮನದಿಂದ ಅಂದ್ರೆ ಮನಸ್ಸಿನಿಂದ ಕೆಲಸ ಮಾಡೋರಾಗಿರೋದ್ರಿಂದ ಮನಸ್ಸು ಯಾವಾಗಲೂ ಕೂಡ ಅದು ಡಿವೈಡ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ. ಆ ಡಿವೈಡ್ ಬುದ್ಧಿಯಿಂದ ಅದು ಬೇರೆ ಇದು ಬೇರೆ, ಕೃಷ್ಣ ಬೇರೆ ವಿಷ್ಣು ಬೇರೆ, ವಿಷ್ಣು ಬೇರೆ ಶಿವ ಬೇರೆ, ಶಿವ ಬೇರೆ ಸೊ ಪಾರ್ವತಿ ಬೇರೆ, ಪಾರ್ವತಿ ಬೇರೆ ಗಣಪತಿ ಬೇರೆ, ಗಣಪತಿ ಬೇರೆ ಸೊ ಷಣ್ಮುಖ ಬೇರೆ, ಹೀಗೆ ಯಾವಾಗಲೂ ಕೂಡ ಆ ಭೇದ ಬುದ್ಧಿ ಅಂತಕ್ಕಂಥದ್ದು ಸಹಜವಾಗಿದೆ ನಮ್ಮಲ್ಲಿ. ಯಾರು ಆ ಭೇದ ಬುದ್ಧಿಯಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ಅವರಿಗೆ ಆ ಭೇದ ಬುದ್ಧಿಯಿಂದ ಬಿಡಿಸ್ಲಿಕ್ಕೋಸ್ಕರ ಸಲುವಾಗಿ ನೀವು ಯಾವ್ಯಾವುದನ್ನು ಉಪಾಸನೆ ಮಾಡ್ತೀರೋ ಅಲ್ಲಿಗೆ ಹೋಗ್ತೀರಿ ಅಂತ. ಹೆಂಗ ಉದ್ಯೋಗ ಮಾಡ್ತಕ್ಕಂಥವನು ವ್ಯಾಪಾರಸ್ಥನಾಗ್ತಾನೆ, ಪಾಲಿಟಿಕ್ಸ್ ಮಾಡ್ತಕ್ಕಂಥವನು ರಾಜಕೀಯ ಆಗ್ತಾನೆ ಅಂತ. ಲೋಕದಲ್ಲಿ ಎಲ್ಲವೂ ಹಣ ಸಂಪಾದನೆ ಇದ್ದಾಗ್ಲೂ ಕೂಡ ಉದ್ಯೋಗ ಬೇರೆ ಬೇರೆ ಇರ್ತದೆ ನೋಡಿ. ಆ ರೀತಿಯಾಗಿ ಇಲ್ಲಿ ಪ್ರಾಪ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಎಂತಹ ದೇವತೆಯನ್ನು ಉಪಾಸನೆ ಮಾಡ್ತೀರಿ ಅಂತಹ ಪ್ರಾಪ್ತಿ ಸಿಗುತ್ತೆ. ಸೊ ಇಷ್ಟನ್ನ ನಮಗೆ ಉಪಾಸನ ಪದ್ಧತಿಯನ್ನ ಹೇಳಿ ಈಗ ಈ 9ನೇ ಅಧ್ಯಾಯದಲ್ಲಿ ಬಹಳ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ಶ್ಲೋಕ 26th ಶ್ಲೋಕ. ಸಾಮಾನ್ಯವಾಗಿ ಎಲ್ಲ ಸಂಶಯಗಳಿಗೆ ಎಲ್ಲ ಗೊಂದಲಗಳಿಗೆ ನಮಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಈ ವ್ಯಾಸ ಮಹರ್ಷಿಗಳು ಈ ಭಗವದ್ಗೀತೆಯನ್ನ ಇಡೀ ತಮ್ಮ ತಪಸ್ಸಿನ ಧಾರೆಯನ್ನ ಎರೆದಿದ್ದಾರೆ. ಸೊ ಯಾರ್ಯಾರು ಯಾವ್ಯಾವ ಮುಖದಲ್ಲಿ ಇದ್ದಾರೋ ಅವರವರ ಮುಖಕ್ಕೆ ಅನುಸಾರವಾಗಿ ಫಲಗಳನ್ನ ಹೇಳ್ತಾ, ಆದ್ರೆ ಎಲ್ಲರೂ ಕೂಡ ಸಹಜವಾಗಿ ಪಡಿತಕ್ಕಂತಹ ಒಂದು ಮಾರ್ಗವನ್ನು ಕೂಡ ಹೇಳಿರ್ತಕ್ಕಂತಹ, ಅದರಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಮತ್ತು ಎಲ್ಲರಿಗೂ ಸರಳವಾಗಿರ್ತಕ್ಕಂತಹ, ಎಲ್ಲರೂ ಅನುಸರಿಸ್ತಕ್ಕಂತಹ ಈ ಉಪಾಸನಾ ಪದ್ಧತಿಯನ್ನ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಶ್ಲೋಕ ನಂಬರ್ 26. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ, ಪತ್ರಂ ಅಂದ್ರೆ ಎಲೆ ಅಂತ, ಪುಷ್ಪ ಅಂತಂದ್ರೆ ಹೂ, ಫಲಂ ಅಂದ್ರೆ ಹಣ್ಣು, ತೋಯಂ ಅಂದ್ರೆ ನೀರು, ಯೋಮೇ ಭಕ್ತ್ಯ ಪ್ರಯಚ್ಛತಿ, ಯೋಮೇ ಭಕ್ತ ಪ್ರಯಚ್ಛತಿ, ಯಾರು ನನ್ನ ಭಕ್ತರು ಪ್ರಯಚ್ಛತಿ ಅಂದ್ರೆ ನನಗೆ ಅರ್ಪಣೆ ಮಾಡ್ತಾರೆ, ಅವರು ಹೇಗೆ ಅರ್ಪಣೆ ಮಾಡ್ಬೇಕು? ತದಹಂ ಭಕ್ತುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತುಪಹೃತಂ ಪ್ರಯತಾತ್ಮನಃ ಅಂದ್ರೆ ಪ್ರಯತಾತ್ಮನಃ, ಬಹಳ ಬ್ಯೂಟಿಫುಲ್ ವರ್ಡ್ ಇದು. ಪ್ರಯತಾತ್ಮನಃ ಅಂದ್ರೆ ಪ್ರಯತ್ನದಿಂದ ತನ್ನ ಮನಸ್ಸನ್ನ ಶುದ್ಧೀಕರಿಸಿಕೊಂಡಿರ್ತಕ್ಕಂತಹ ಭಕ್ತ, ಉಪಹೃತಂ ಅಂದ್ರೆ ಅಂತಹ ಭಕ್ತ ಏನನ್ನ ಕೊಡ್ತಾನೆ ಅದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಅಶ್ನಾಮಿ, ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ. ಅವನು ಹೇಗಿರ್ಬೇಕು? ಇಲ್ಲಿ ನಾವು ಯಾವಾಗ್ಲೂ ಕೂಡ ಏನಾದ್ರೂ ದೇವರಿಗೆ ಕೊಡ್ತಕ್ಕಂತಹದ್ದನ್ನ ಏನನ್ನ ಕೊಡ್ಬೇಕು ಅಂತಕ್ಕಂತಹದ್ದು ಸಾಮಾನ್ಯವಾಗಿ ಎಲ್ಲರಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆ. ಈ ಶ್ಲೋಕದಲ್ಲಿ ಇಷ್ಟು ಸರಳವಾಗಿ ಹೇಳ್ಬಿಟ್ಟಿದ್ದಾರಲ್ವಾ, ತುಂಬಾ ಸುಲಭವಾಗಿರ್ತಕ್ಕಂತಹದ್ದು ಮತ್ತೆ ಎಲ್ಲಾ ಮಾಸಗಳಲ್ಲಿ ಸಹಜವಾಗಿ
ಕೆಲವೊಂದು ಸಿಗದೇ ಇದ್ದಾಗಲೂ ಕೂಡ ಏನನ್ನ ಕೊಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪತ್ರಂ, ಪತ್ರ, ಪತ್ರ ಅಂದ್ರೆ ಎಲೆ ಅಂತ. ಈ ಕೆಲವೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಈ ಮದುವೆ ಊಟಕ್ಕೆ ಹೋಗೆಲ್ಲ ಪತ್ರೋಳಿ ಅಂತ ಬಳಸ್ತಾರೆ. ಪತ್ರದಿಂದ ತಯಾರು ಮಾಡಿರ್ತಕ್ಕಂಥ ಎಲೆಗಳು ಅಂತ. ಪತ್ರ ಅಂದ್ರೆ ಎಲೆ ಅಂತ. ಯಾವುದೇ ರೀತಿಯಾಗಿರ್ತಕ್ಕಂಥ ಎಲೆ ಪತ್ರಂ. ಪುಷ್ಪಂ ಅಂದ್ರೆ ಇಂಥದನ್ನಂತ ಹೇಳಿಲ್ಲ, ಆದ್ರೆ ವೈದಿಕದಲ್ಲಿ ಇಂಥದ್ನಂತ ಹೇಳಿದ, ಇಂಥ ದೇವರಿಗೆ ಇಂಥ ಹೂ ಕೊಡ್ಬೇಕಂತ. ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿದೆ, ಯಾವುದಾದ್ರೂ ಎಲೆ ಅಥವಾ ಯಾವುದಾದ್ರೂ ಹೂವ ಅಥವಾ ಯಾವುದಾದ್ರೂ ಹಣ್ಣು ಕೊನೆಗೆ ಸಮ್ಮರ್ ಇದ್ದು ಸುಮಾರು ವರ್ಷಗಳ ಕಾಲ ಬರಗಾಲ ಇದ್ದು ಎಲೆ ಹಣ್ಣು ಹೂವು ಕೊನೆಗೆ ಸಿಗದೇ ಇದ್ರೆ ಕೊನೆಗೆ ನೀರಾದ್ರೂ ಕೂಡ ತೋಯಂ ಅಂದ್ರೆ ನೀರು ಅಂತ. ಹೀಗೆ ಅಂದ್ರೆ ನಾವು ಯಾವುದಾದ್ರೂ ಒಂದು ಪೂಜೆ ಮಾಡುವಾಗ ಸಹಜವಾಗಿ ಒಂದಷ್ಟು ಫಲವನ್ನಿಟ್ಟುಬಿಟ್ಟು ಅಥವಾ ದಕ್ಷಿಣೆಯನ್ನಿಟ್ಟುಬಿಟ್ಟು ಒಂದು ನೈವೇದ್ಯವನ್ನಿಟ್ಟುಬಿಟ್ಟು ನಮಸ್ಕಾರ ಆಗ್ತಕ್ಕಂಥದ್ದು ಸಹಜ. ಆದ್ರೆ ಇವತ್ತು ಹೇಗಾಗಿದೆ ಅಂತಂದ್ರೆ ಅದು ಒಂದು ದೊಡ್ಡ ಲಾಭಿ ಅಥವಾ ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದಾಗಿದೆ. ಆದ್ರೆ ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಇದನ್ನೇ ಕೊಡಬೇಕು ಅಂತಕ್ಕಂತಹ ಡಿಮ್ಯಾಂಡ್ ಇಲ್ಲ ಅಲ್ಲಿ. ಅದಕ್ಕೆ ಇದೇ ಮೀನಿಂಗಿಗೆ ಅರ್ಥಪೂರ್ಣವಾಗಿ ಬಸವಣ್ಣವರು, ಉಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡದೆ ಬಡವನಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ಹೊನ್ನಗಳ ಸಂತ ಬಹಳ ಸುಂದರವಾಗಿ ತಮ್ಮ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನನ್ನೇ ನಾವು ದೇವರನ್ನು ತಿಳ್ಕೊಳ್ಬೇಕು ಅಂತಕ್ಕಂತಹ ಮಾರ್ಮಿಕವಾಗಿರ್ತಕ್ಕಂತಹ ಒಂದು ಅರ್ಥವನ್ನ ಕೊಟ್ಟಿದ್ದಾರೆ. ಆದರೆ ಅದು ಅತ್ಯಂತ ಆಳವಾಗಿ ಅರ್ಥವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಅದಕ್ಕಿಂತ ಸುಲಭವಾಗಿರ್ತಕ್ಕಂಥದ್ದು. ಇದು ಭಕ್ತನನ್ನು ಅನುಸರಿಸಿ ಇಡ್ತಕ್ಕಂಥದ್ದು. ಇಲ್ಲಿ ಏನಂತಂದ್ರೆ, ನೀನು ಯಾವುದಾದ್ರೂ ಕೂಡ ಒಂದು ಕೊಡು, ತೊಂದರೆ ಇಲ್ಲ, ಇದನ್ನೇ ಕೊಡ್ಬೇಕಂತ ಏನಿಲ್ಲ. ಆದ್ರೆ ನೀನು ಕೊಡುವಾಗ ಹೇಗಿರ್ಬೇಕು ಅಂದ್ರೆ ಪ್ರಯತಾತ್ಮನಃ. ಸೊ ನೀನು ಹೇಗಿರ್ಬೇಕು ಅಂತಂದ್ರೆ ಶುದ್ಧವಾದ ಮನಸ್ಸಿನಿಂದ ಕೂಡಿದವನಾಗಿರ್ಬೇಕು. ಭಕ್ತ ಅಂತಕ್ಕಂಥದ್ರ ಕ್ವಾಲಿಟಿ ಏನಂತಂದ್ರೆ ಇದು ಒಂದೇ ನೋಡ್ರಿ. ಭಕ್ತ ಅಂತಕ್ಕಂಥವನು ಯಾವ ಡ್ರೆಸ್ ಹಾಕೊಂಡಿರ್ಬೇಕು, ಏನನ್ನ ಊಟ ಮಾಡ್ಬೇಕು, ಹೇಗೆ ನಡ್ಕೊಳ್ಬೇಕು, ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದ್ರೆ ಗೀತೆಯಲ್ಲಿ ಇಲ್ಲಿ ಭಕ್ತ ಅಂತಕ್ಕಂಥವನು ಹೇಗಿರ್ಬೇಕು, ಭಕ್ತಿ ಅಂತಕ್ಕಂಥದ್ದು ಹೇಗಿರ್ಬೇಕು ಅಂತಂದ್ರೆ, ಈ ಯಾವುದೇ ರೀತಿ ಇರತಕ್ಕಂಥ ಕೋಡ್ ವರ್ಡ್ ಇಲ್ಲಿ ಇಟ್ ಇಸ್ ವೆರಿ ಸಿಂಪಲ್. ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಚಿತ್ತ ಶುದ್ಧಿಯಾಗಿರ್ತಕ್ಕಂತಹ ಮನಸ್ಸುಳ್ಳವನಾಗಿರ್ಬೇಕು ಅಂತ. ಚಿತ್ತ ಶುದ್ಧಿಯಾಗಿರ್ತಕ್ಕಂತಹ ಮನಸ್ಸುಳ್ಳವನು ಏನನ್ನ ಕೊಡ್ತಾನೆ ಅದೆಲ್ಲದನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ಅಶ್ನಾಮಿ ಅಂತಂದ್ರೆ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಯಾರಿಗೂ ಒಂದಿಷ್ಟು ಒಳ್ಳೆದನ್ನ ಮಾಡ್ಬೇಕಂತ ಇರ್ತದೆ. ಆದ್ರೆ ಒಳ್ಳೆದನ್ನ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾದ್ರೂ ಕೊಡ್ಬೇಕು ಅಂತ ಇರ್ತದೆ ಅಂತ ಇಟ್ಕೊಳ್ಳಿ. ಏನಾದ್ರೂ ಕೊಡ್ಬೇಕು ಅಂತಂದಾಗ ಕೊಡ್ತಕ್ಕಂಥದ್ದು ಸರಿಯಾಗಿರೋರಿಗೆ ಸಿಗ್ಬೇಕು ಅಂತಕ್ಕಂಥದ್ದು ಮತ್ತೆ ಇನ್ನೊಂದು ಥಾಟ್ಸ್ ಬರ್ತದೆ ನಾವು. ಆದ್ರೆ ನಿಮಗೆ ಆ ಸಂದರ್ಭದಲ್ಲಿ ಅಂತವ್ರು ಸಿಗದೆ ಹೋದಾಗ ಏನ್ ಮಾಡ್ತೀರಿ? ಆದ್ರೂ ಕೂಡ ನಿಮಗೆ ಅದು ಕೊಡ್ಬೇಕು ಅಂತಕ್ಕಂಥದ್ದು ಒಂದು ವಿಧಿ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡಿ ನೀವು ಅಂತಂದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಗೀತಾಚಾರ್ಯ ಕೊಡ್ತಕ್ಕಂಥದ್ದು, ನೀನು ಚಿತ್ತ ಅಂದ್ರೆ ಆ ಮನಸ್ಸಿನಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನ ಬಿಟ್ಟು ಏನನ್ನ ಕೊಡ್ತಾ ಇದ್ದೀಯೋ ಅದು ಯಾರಿಗಾರ ಕೊಡು. ನೀನು
ಆದ್ರೆ ನಿನ್ನ ಮನಸ್ಸಿನಲ್ಲಿ ಹೆಂಗಿರ್ಬೇಕಂತಂದ್ರ ಆ ಪರಮಾತ್ಮನಿಗೆನೆ ಕೊಡ್ತಾ ಇದ್ದೀನಿ ಅಂತಕ್ಕಂತಹ ಭಾವನೆಯಿಂದ ಕೊಟ್ಟು ಬಿಡು. ನಿನ್ನೊಳಗಡೆಗೆ ಕಲ್ಮಶ ಬೇಡ. ಈಗ ಯಾರಾದ್ರೂ ಕೊಡೋರಿದ್ದೀರಂತಂದ್ರೆ ಇದು ಬಹಳ ಚೆನ್ನಾಗಿ ನಿಮಗೆ ತುಂಬಾ ಸುಲಭ ಮಾರ್ಗ ನೋಡ್ರಿ. ಕೆಲವೊಂದು ಸಂದರ್ಭಗಳಲ್ಲಿ ವಿಧಿ ಇರ್ತದೆ, ಇಂಥ ಸಂದರ್ಭದಲ್ಲಿ ಇದನ್ನು ಕೊಡಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಿಮಗೆ ಅಷ್ಟು ಅಂತವ್ರು ಸಿಗ್ಲಿಲ್ಲ, ಅವಾಗ ಮನಸ್ಸನ್ನು ವಿಕಾರ ಮಾಡಿಕೊಳ್ಳೋದು ಬೇಡ. ಯಾಕಂದ್ರೆ ಮನಸ್ಸನ್ನು ವಿಕಾರ ಮಾಡಿಕೊಂಡ್ರೆ ಅಂತಂದ್ರೆ ಅದು ಫಲ ಸಿಗೋದಿಲ್ಲ. ಅವನು ಇಸ್ಕೊಂಡವನಿಗೆ ಫಲ ಸಿಗುತ್ತೆ, ಬಟ್ ನಿಮಗ್ ಫಲ ಸಿಗೋದಿಲ್ಲ. ಅದು ನಾನು ಕೊಡ್ಬೇಕು ಆದ್ರೆ ಯೋಗ್ಯ ಅಲ್ಲ, ಅವನಿಗೆ ಕೊಟ್ಬಿಟ್ನಲ್ಲ ಅಂತ ಕೊಟ್ಟದ್ದು ಕೂಡ ಈಗ ನಿಷ್ಫಲ ಆಗಿಬಿಡ್ತದ. ಸೊ ಹಾಗಾಗಿ ಇನ್ಮೇಲೆ ಅಂತಹ ಈಗ ಗೃಹ ಪ್ರವೇಶ ಅಂತ ಇರ್ತದೆ, ಯಾವ್ದೋ ಒಂದು ಮದುವೆ ಕಾರಣ ಅಂತ ಇರ್ತದೆ, ಇನ್ಯಾವುದಾದ್ರು ಅನೇಕ ಸಂಗತಿಗಳಲ್ಲಿ ಕೆಲವೊಂದನ್ನು ಕೊಡಬೇಕು ಅಂತಕ್ಕಂಥದ್ದು ವಿಧಿ ಇರ್ತದೆ. ಅದನ್ನ ಪಾಲನೆ ಮಾಡ್ತಿರ್ತೀರಿ. ಆದ್ರೆ ಆ ವಿಧಿಗೆ ಅನುಗುಣವಾಗಿ ಅಲ್ಲಿ ತಗೊಳ್ತಕ್ಕಂಥ ವ್ಯಕ್ತಿ ಅಷ್ಟು ಯೋಗ್ಯನಾಗಿರೋದಿಲ್ಲ ಅಂತ ನಿಮಗ್ ಗೊತ್ತಿರ್ತದೆ. ಅವಾಗ ಮನಸ್ಸು ಅನಿವಾರ್ಯ ಕೊಡ್ಬೇಕೀಗ ಅವನಿಗೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅವಾಗ ಈ ಮೆಥಡ್ ಅನ್ನ, ಈ ಗೀತೆಯ ಮೆಥಡ್ ಅನ್ನ ಅನುಸರಿಸಿಬಿಡಿ. ನಿಮ್ಮ ಒಳಗಡೆಗೆ ಭಕ್ತಿಯಿಂದ ಆ ಪರಮಾತ್ಮನಿಗೆ ಕೊಡ್ತಾ ಇದ್ದೀನಿ, ಪರಮಾತ್ಮ ರೂಪದಲ್ಲಿ ಬಂದಿದ್ದಾನೆ, ಇದೇ ರೂಪದಲ್ಲಿ ಪರಮಾತ್ಮ ಬಂದಿದ್ದಾನೆ. ಸೊ ಹೀಗೆ ನೀವು ಯಾವಾಗ ಕೊಟ್ರಿ ಅಂತಂದ್ರೆ, ಆ ಕೊಟ್ಟಿರ್ತಕ್ಕಂಥದ್ದು ಯಾರೋ ವ್ಯಕ್ತಿ ಇಸ್ಕೊಂಡಿರ್ಬೋದು, ಆದ್ರೆ ಅದು ನೇರವಾಗಿ ಪರಮಾತ್ಮನನ್ನ ತಲುಪುತ್ತೆ. ಅದು ಅತ್ಯಂತ ಶ್ರೇಯಸ್ಸಾಗಿರ್ತಕ್ಕಂತಹ ಫಲ ದೊರೀತದೆ. ಮೊದಲನೇದಾಗಿ ಚೆನ್ನಾಗಿ ಗೀತೆಯನ್ನ ತಿಳ್ಕೊಂಡಾಗ ನನ್ನ ಅರ್ಥದಲ್ಲಿ ಯಾವುದನ್ನ ಕೂಡ ನೀವು ಕೊಡ್ಬೇಕು ಅಂತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಅಂದ್ರೆ ಕಷ್ಟಪಟ್ಟುಕೊಂಡು ಕೊಡ್ಬೇಕಂತಕ್ಕಂಥದ್ದು. ಈಗ ಸಪೋಸು ಎಲೆಗಳನ್ನ ಕೊಡ್ಬೇಕು ಅಂತಂದ್ರೆ ಕೆಲವೊಬ್ರು ಎಷ್ಟು ವಿಚಿತ್ರವಾಗಿ ಅಂತಂದ್ರೆ, ಯಾವುದೋ ವಿಶೇಷ ಎಲೆಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೋಸ್ಕರವಾಗಿ ವರ್ಷಾನುಗಟ್ಲೆ ಕಷ್ಟಪಟ್ಟು, ಹಾಗಲ್ಲ ಅದು. ಇನ್ಯಾವುದೋ ಹೂ ಅದು ಅಲ್ಲೇ ಸಿಗುತ್ತೆ, ಅಲ್ಲೋಗ ತಗೊಂಡು ಬರ್ಬೇಕು ಅದನ್ನಂತ, ಅದನ್ನ ತಗೊಂಡೋಗಿ ಮಾಡೋದು ಯಾವುದಲ್ಲ. ಆ ಮೂಮೆಂಟ್ ಅಲ್ಲಿ ಏನಿದೆಯೋ ಅದನ್ನ ಕೊಡ್ಬೇಕಾಗಿತ್ತು ಅಂತಂದ್ರೆ ಈಸ್ ವೆರಿ ಸಿಂಪಲ್. ಅಂತಂದ್ರೆ ಮನಸ್ಸಿನಲ್ಲಿ ವಿಕಾರ ಇಲ್ದಂತಿರ್ಲಿ. ದಟ್ ಈಸ್ ಭಕ್ತನ ಕ್ವಾಲಿಟಿ ಏನಂತಂದ್ರೆ ಮನಸ್ಸಿನಲ್ಲಿ ವಿಕಾರ ಇರಬಾರದು. ಇದು ಒಂದೇ ಕ್ವಾಲಿಟಿ ನೋಡ್ರಿ. ಇದು ಒಂದು ಕ್ವಾಲಿಟಿ ಇಟ್ಟುಕೊಂಡು ನೀವು ಏನಾದ್ರೂ ಕೊಡ್ರಿ, ಅದೆಲ್ಲದೂ ಕೂಡ ಆ ಭಗವಂತನಿಗೆ ಅರ್ಪಿತವಾಗುತ್ತೆ. ಇನ್ನು ಕೆಲವೊಮ್ಮೆ ಇನ್ನು ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ಸ್ವಾಮಿ ಶಂಕರಾನಂದರವರೆಲ್ಲ ಬಹಳ ಸೂಕ್ಷ್ಮವಾಗಿ ಇದರ ಬಗ್ಗೆ ಇನ್ನೂ ಬರೆದಿದ್ದಾರೆ. ನಿಮಗೊಂದು ಪಕ್ಷ ನಿಮಗೇನು ಕೊಡ್ಲಿಕ್ಕೆ ಇಲ್ಲ ಅಂತ ಇಟ್ಟುಕೊಳ್ಳಿ, ಯಾವುದೋ ಪ್ರಸಂಗದಲ್ಲಿ ಗೊತ್ತಾಗೋದಿಲ್ಲ, ಅವಾಗ ನೀವು ಏನ್ ಮಾಡಿ ಅಂತಂದ್ರೆ ಭಕ್ತಿಯಿಂದ ಒಂದು ನಾಮ ಹೇಳ್ಬಿಡಿ. ಭಕ್ತಿಯಿಂದ ಒಂದು ನಾಮ ಹೇಳಿದ್ದನ್ನು ಕೂಡ ಅದು ಜಪಯೋಗ, ಅದು ಕೂಡ ಸಮರ್ಪಣೆ ಆಗುತ್ತೆ. ಹೀಗೆ ಗೀತೆಯಲ್ಲಿ ಅತ್ಯಂತ ವಿಧವಾಗಿರ್ತಕ್ಕಂತಹ ಉಪಾಸನೆ ಕ್ರಮಗಳನ್ನು ಕೂಡ ಹೇಳದ. ಆದ್ರೆ ಅವೆಲ್ಲದಕ್ಕಿಂತ ಬಹಳ ಹೆಚ್ಚಿಂದು ಅಂತಂದ್ರೆ ಅವೆಲ್ಲವೂ ಕೂಡ ಒಂದಿಷ್ಟು ಫಲಗಳನ್ನ ಇಟ್ಟುಕೊಂಡ್ಬಿಟ್ಟು ಮಾಡ್ತಕ್ಕಂಥವು. ಆದ್ರೆ ಇಲ್ಲಿ ಫಲ ಏನು ಅಂತಂದ್ರೆ ಪರಮಾತ್ಮನೊಬ್ಬನೇ ಫಲ. ಆ ಶುದ್ಧ ಮನಸ್ಸು ಕಲ್ಮಶರಹಿತವಾಗಿರ್ತಕ್ಕಂಥದ್ದು ಆ ಸ್ಟೇಟಸ್ ಇದೆಯಲ್ಲ, ಅದು 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 ನಿಜವಾಗಿರ್ತಕ್ಕಂತಹ ಹೃದಯ. ಆ ಹೃದಯವನ್ನ ಸಮರ್ಪಿಸ್ಬಿಟ್ರೆ ಅದು ಹೆಚ್ಚಿನ ಫಲ. ಅದಕ್ಕೆ ಸ್ವಾಮೀಜಿಯವರು ಕೆಲವೊಮ್ಮೆ ಈ ಪತ್ರ, ಪುಷ್ಪ, ಫಲ, ತೋಯ ಅಂತಕ್ಕಂಥದ್ದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಈಗ ತೋಯ ಅಂದ್ರೆ ನೀರು ಅಂತ. ನೀರಿನ ಗುಣ ಏನು? ಸದಾ ಹರಿತಕ್ಕಂತಹದ್ದು.
ಹಾಗೆ ಇವನು ಹೊರಗಡೆ ಪತ್ರ ಪುಷ್ಪ ಫಲ ತೋಯಗಳನ್ನ ಹೊರಗಡೆ ಅವರು ತೋರಿಸಿಲ್ಲ, ಒಳಗಡೆ ತೋರಿಸಿದ್ದಾರೆ. ಈಗ ನೀರಿನ ಗುಣ ಏನು? ಸದಾ ಇರತಕ್ಕಂತಹದ್ದು. ಹಾಗಾಗಿ ಸದಾ ಚಂಚಲವಾಗಿರ್ತಕ್ಕಂತಹದ್ದು ಮನಸ್ಸು. ನೀವು ಚಂಚಲವಾಗಿರ್ತಕ್ಕಂತಹ ಮನಸ್ಸನ್ನ ಒಂದು ಸೆಕೆಂಡ್ ನಿಲ್ಲಿಸ್ತೀರಿ ಅಂತಂದ್ರೆ ನೀವು ಪರಮಾತ್ಮನಿಗೆ ನೀರನ್ನ ಕೊಟ್ಟ ಹಾಗೆ. ಇನ್ನು ಪುಷ್ಪ ಪುಷ್ಪ ಅಂತಕ್ಕಂತಹದ್ದು ಬುದ್ಧಿ. ಬುದ್ಧಿ ಸುಂದರವಾಗಿ ವಿಕಾಸವಾದಾಗ, ಯಾವಾಗ ಬುದ್ಧಿ ಕುಬುದ್ಧಿ ಆಗತ್ತೆ ಅದು ಕೆಟ್ಟ ಬುದ್ಧಿ ಆಗತ್ತೆ. ಆದ್ರೆ ಯಾವಾಗ ಅದು ಸುಬುದ್ಧಿ ಆಗತ್ತೆ, ಅದು ಸುಬುದ್ಧಿ ಆದಾಗ ಸುಂದರವಾಗಿ ಅರಳತ್ತೆ ಬುದ್ಧಿ. ಸಹಸ್ರ ದಳ ಅಂತ ಕರಿತಾರೆ ಅದನ್ನ. ಆ ರೀತಿಯಾಗಿ ಏಕ ಬುದ್ಧಿಯಿಂದ ನೀವು ಪರಮಾತ್ಮನಲ್ಲಿ ನಿಷ್ಠೆ ಇಟ್ಟಾಗ ಅವಾಗ ನೀವು ಪುಷ್ಪವನ್ನ ಕೊಟ್ಟಂತಾಗತ್ತೆ. ಇನ್ನು ತೋಯಂ ಆಯ್ತು, ಮತ್ತೆ ಪುಷ್ಪಂ ಆಯ್ತು. ಇನ್ನು ಫಲ ಅಂತಕ್ಕಂತಹದ್ದು ಚಿತ್ತ. ಸೊ ಯಾವಾಗಲೂ ಕೂಡ ಚಿತ್ತ ಅಂತಂದ್ರೆ ಮೆಮೊರಿ ಅಂತ ಅರ್ಥ. ನೀವು ಯಾವಾಗಲೂ ಕೂಡ ಚಿತ್ತದಲ್ಲಿ ಆ ಪರಮಾತ್ಮನ ನಾಮಸ್ಮರಣೆ ಇರಲಿ, ಅವಾಗ ನೀವು ಏನ್ ಕೊಟ್ಟಂಗಾಗತ್ತೆ? ಸೊ ಫಲವನ್ನ ಕೊಟ್ಟಂಗಾಗತ್ತೆ. ಮತ್ತೆ ಎಲೆ ಅಂತಕ್ಕಂಥದ್ರು ಅರ್ಥ ಏನಂತಂದ್ರೆ ಅಧಿಷ್ಠಾನ ಅಂತಂದ್ರೆ ಈ ದೇಹಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಸೊ ಈ ಶರೀರ ಯಾವಾಗಲೂ ಕೂಡ ಇದು ಪರಮಾತ್ಮನ ಕಾರ್ಯಕ್ಕೋಸ್ಕರವಾಗಿ ಶುದ್ಧವಾಗಿತ್ತಂತಂದ್ರೆ, ಸದಾ ಮನಸ್ಸಿತ್ತಂತಂದ್ರೆ, ಆತುರತಿತ್ತಂತಂದ್ರೆ, ಸೊ ನೀವು ಯಾವುದೇ ಹೊರಗಿನ ವಸ್ತುಗಳಿಲ್ದೇನೆ ಕೇವಲ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಆ ಭಾವದಿಂದ ಏನನ್ನ ನೀವು ಸಮರ್ಪಿಸುತ್ತೀರೋ ಆ ಸಮರ್ಪಣೆ ಮುಂದ ಉಳಿದ ಹೊರಗಿನ ಯಾವುದು ಕೊಟ್ಟರು ಕೂಡ ಅದಕ್ಕೆ ಸಮಾನ ಆಗಲ್ಲ. ಯಾಕೆ ಅಂತಂದ್ರೆ ಅವನೇನು, ನಾವು ಏನು ದುಡ್ಡು ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅವನೇನು ಬಡವಲ್ಲ, ಅವನೇ ಲಕ್ಷ್ಮಿ ಒಡೆಯ. ಅವನು ಬಡವನ? ನಾವು ದುಡ್ಡು ಕೊಟ್ಟು ಗಳಿಗೆ ತಗೊಂಡು ಅವನು ಶ್ರೀಮಂತನಾಗುತ್ತಾನ? ಅವನ ಸಮಸ್ಯೆ ಪರಿಹಾರ ಆಗುತ್ತ? ಇನ್ನು ಏನೋ ಎಲೆ ಕೊಡ್ತೀನಿ ಅಂತ ಹೇಳ್ತೀರಿ ನೀವು. ಸರಿ, ಎಲೆ ಸೃಷ್ಟಿ ಮಾಡಿದವನು ಯಾರು? ಎಲೆ ಸೃಷ್ಟಿ ಮಾಡಿದವನು ಅವನೇ, ಪುಷ್ಪ ಸೃಷ್ಟಿ ಮಾಡಿದವನು ಅವನೇ, ಫಲ ಸೃಷ್ಟಿ ಮಾಡಿದವನು ಅವನೇ. ಅವನು ನಾವೇನು ಕೊಡ್ತು ಇದೆಲ್ಲದರಿಂದ ಅತ್ಯಂತ ಎಲ್ಲವನ್ನ ಸಮೃದ್ಧಿಯಾಗಿದ್ದಾನೆ. ಇವೆಲ್ಲ ಕೊಡ್ತಕ್ಕಂಥದ್ದು ಏನಕ್ಕೋಸ್ಕರ ಅಂದ್ರೆ ನಮ್ಮ ತೃಪ್ತಿಗೋಸ್ಕರ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಕಡಿಮೆ ಆಗ್ಲಿಕ್ಕೋಸ್ಕರವಾಗಿ. ಬಹಳ ಜನ ತುಂಬಾ ತಪ್ಪಾಗಿ ನಮ್ ದೇವರನ್ನ ನಾವು ಪ್ರೊಟೆಕ್ಟ್ ಮಾಡದಿದ್ರೆ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ, ಪ್ರೊಟೆಕ್ಟ್ ದೇವರನ್ನ ಇವರೇ ಮಾಡ್ತಾರೆ ಅನ್ನೋ ತರ. ದೇವರನ್ನ ನಾವು ಪ್ರೊಟೆಕ್ಟ್ ಮಾಡಕ್ಕಾಗಲ್ಲ. ಮನುಷ್ಯ ಯಾರು ದೇವ್ರನ್ನ ಪ್ರೊಟೆಕ್ಟ್ ಮಾಡ್ತಾನ? ಆದ್ರೆ ಕೆಲವೊಮ್ಮೆ ಆಗ ಅನ್ಸುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಸರಿ ಅಂತ ಅನ್ಸುತ್ತೆ. ಆದ್ರೆ ಅದಕ್ಕಿಂತ ನಾವು ಹೆಚ್ಚು ಮುಂದಕ್ಕೆ ಹೋದ್ವಿ ಅಂತಂದ್ರೆ, ಈಗ ನೋಡಿ, ಈ ಗೀತೆಯಲ್ಲಿ ಒಂದು ಶ್ಲೋಕ ಬರ್ತಾ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅವಾಗ ಸೊ ನಾನು ಕಾಣಿಸ್ಕೊಳ್ತೀನಿ ಅಂತ. ಈಗ ನೋಡಿ ಎಷ್ಟು ಆಶ್ಚರ್ಯಕರ ಸಂಗತಿ ಅಂತಂದ್ರೆ,
ಈಗ ನಾವು 15ನೇ ಶತಮಾನ 16ನೇ ಶತಮಾನಕ್ಕೆ ಹೋಗಿ 15ನೇ ಶತಮಾನದಲ್ಲಿ ನೋಡಿ ಅವಾಗ ಆ ಅಯೋಧ್ಯೆಯಲ್ಲಿ ಇರ್ತಕ್ಕಂಥದ್ದನ್ನ ಮಂದಿರವನ್ನು ನೋಡಿದ್ಬಿಟ್ಟು ಮಸೀದಿ ಕಟ್ಟಿದ್ರು. ಸಾಲ್ಸೋ ಪರಮಾತ್ಮನ ಇಚ್ಛೆ. ಯಾಕಂದ್ರೆ ಅವಾಗಲೂ ಕೂಡ ಈಗ ಜನ ಇದ್ವಿ, ನಾವೆಲ್ಲ ಇದ್ದಿಲ್ವಾ? ನಾವಿರದೇ ಇದ್ದಿರ್ಬೋದು, ನಮ್ಮ ಪಿತೃಗಳಂತ ಇದ್ರಲ್ವಾ, ಹಿಂದೂಗಳು ಇದ್ದಿಲ್ವಾ? ಮತ್ತೆ ಈಗಲೂ ಕೂಡ ಏನು, ಈಗಲೂ ಕೂಡ ಈಗ ಅಷ್ಟೇನೆ, ಅದು ಆಗ್ಬೇಕಾಗಿತ್ತು, ಆಯ್ತು ನೋಡ್ರಿ. ಸೊ ಹಾಗಾಗಿ ಇಂಥವೆಲ್ಲವೂ ಮಹಾನ್ ಕಾರ್ಯಗಳು ನಾವ್ಯಾರು ಸೇರ್ಕೊಂಡ್ರೆ ನಾವು ಮಾಡ್ತೀವಿ ಅಂತಂತೂ ಇಲ್ಲ. ಅದೆಲ್ಲದನ್ನು ಕೂಡ ಕಾಲ ರೂಪದಲ್ಲಿ ಭಗವಂತ ಜನಗಳಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಇದು ಒಂದು ಲೀಲಾ ವಿನೋದ. ಯಾವಾಗ ನೀವು ಈ ಲೀಲಾ ವಿನೋದ ಅರ್ಥ ಐತೆ ಅಂತಂದ್ರೆ ಅವಾಗ ನಮ್ಮೊಳಗಡೆಗೆ ಅಹಂಕಾರ ಘರ್ಷಣೆ ಕಡಿಮೆ ಆಗತ್ತ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಾಶ ಮಾಡಿದಾಗ್ಲೂ ಕೂಡ ಜನರಲ್ಲಿರ್ತಕ್ಕಂತಹ ರಾಮನನ್ನ ತೆಗಿಲಿಕ್ಕೆ ಯಾರಿಂದ ಆಗ್ಲಿಲ್ಲ. ಈಗ ಅಯೋಧ್ಯೆಯಲ್ಲಿ ಕಟ್ಟಿದ ಮೇಲೆ ಕೂಡ ಅಷ್ಟೇನೆ, ಮತ್ತೆ ಇನ್ನೊಂದು ರಾಮ ಏನ್ ಬಂದು ಪ್ರತಿಷ್ಠಿತ ಆಗ್ಲಿಲ್ಲ. ಹೃದಯದಲ್ಲಿರ್ತಕ್ಕಂತಹ ರಾಮನ್ನ ತೆಗೆಯಕ್ಕೆ ಯಾರಿಂದ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಹೊರಗಿನ ಏನು ಕೆಲವೊಂದು ಲೌಕಿಕವಾಗಿರ್ತಕ್ಕಂತಹ ಆ ವಿರಾಟ್ನಲ್ಲಿ ನಡೀತಕ್ಕಂಥದ್ದು ಏನಿದೆಯೋ ಅದನ್ನ ಸುಮ್ಮನೆ ನೋಡ್ಬೇಕು. ಅದನ್ನೇ ಒಂದು ಅಸ್ತ್ರವನ್ನು ಮಾಡಿಕೊಂಡು ಹೆದರ್ಸೋರು ಕೂಡ ಇದ್ದಾರೆ. ನಿಮಗೆ ಒಂದು ವ್ಯವಸ್ಥೆ ಒಳಗಡೆಗೆ ಒಂದು ವ್ಯವಸ್ಥೆಗೋಸ್ಕರವಾಗಿ ಒಕ್ಕಟ್ಟಾಗಿರ್ತಕ್ಕಂಥದ್ದು ಒಂದು ಭಾವ ಸರಿ, ಅದು ಆದ್ರೆ ಅದರ ಆಚೆ ಒಂದು ಸತ್ಯ ತಿಳ್ಕೊಂಡಿರ್ಬೇಕು ನಾವು. ಇದೆಲ್ಲದನ್ನ ಮೀರಿ ಒಂದು ಕಾಲ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಇದ್ದಾನೆ, ಅವನ ತನಗೇನ್ ಬೇಕಾದನ್ನ ಮಾಡಿಸ್ತಾನೆ ಅಂತಕ್ಕಂತಹ ಇನ್ನೊಂದು ಹೆಚ್ಚಿನ ಸತ್ಯ ಯಾವಾಗ ನಮಗೆ ಅರ್ಥ ಆಗುತ್ತೆ ಅವಾಗ ಇಲ್ಲಿ ನಡೀತಕ್ಕಂಥದ್ದು ಯಾವುದು ಕೂಡ ನಮಗೆ ಅಷ್ಟು ನೋವು ಕೊಡೋದಿಲ್ಲ. ಒಂದು ವೇಳೆ ಆ ಸತ್ಯ ಅರ್ಥ ಮಾಡಿಕೊಳ್ಳಾರದೆ ಈ ಲೌಕಿಕವಾಗಿರ್ತಕ್ಕಂತಹ ಸತ್ಯದಲ್ಲಿ ನಮ್ಮ ಮನಸ್ಸು ಸಿಗಾಕೊಂತಂದ್ರೆ ಅವು ತುಂಬಾ ದುಃಖ ಪಡ್ಬೇಕಾಗತ್ತ. ದೇವರು ಧರ್ಮದ ರೀತಿಯಲ್ಲಿ ಕೂಡ ದುಃಖ ಪಡ್ಬೇಕಾಗತ್ತೆ. ಇದನ್ನ ನಾವು ಬಹಳ ಆಳವಾಗಿ ಈ ಧರ್ಮ ಮತ್ತು ದೇವರ ವಿಷಯದಲ್ಲಿ ಬಹಳ ಆಳವಾಗಿ ನಮಗೆ ಒಂದಿಷ್ಟು ಇನ್ನರು ನಮಗೆ ನಾಲೆಡ್ಜ್ ಇರ್ಬೇಕು. ಈ ನಾಲೆಡ್ಜ್ ಇತ್ತಂತಂದ್ರೆ ಅವಾಗ ಹೊರಗಿನ ಯಾವುದೇ ವ್ಯವಸ್ಥೆಗಳು, ಈಗ ನೋಡಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ, ಇನ್ನೆಲ್ಲೋ ನದಿ ಸ್ನಾನಕ್ಕೆ ಹೋದಾಗ ಏನೋ ಕೊಡ್ಬೇಕಂತಿರ್ತದೆ, ಏನೋ ಬೈ ಮಿಸ್ಟೇಕ್ ಆಯ್ತು, ಅದು ಎಲ್ಲಾನು ಕೊರಗ್ತಾ ಇರ್ತಾರೆ ಕೆಲವೊಬ್ರು. ಬೇಕಾಗಿಲ್ಲ ಅದನ್ನ, ನೀವು ಏನು ಬೇಕಾಗಿಲ್ಲ. ನೀವು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೀರಿ, ಅಲ್ಲಿ ಏನು ಆಗ್ಲಿಲ್ಲ, ಅಲ್ಲೇ ಅದೇ ನೀರನ್ನು ತಗೊಂಡು ಅದೇ ನೀರಿಗೆ ಬಿಡಿ. ಆಯ್ತು, ಎಲ್ಲ ಸರಿ ಹೋಗ್ಬಿಡ್ತದೆ. ಅದು ಮನುಷ್ಯನಿಗೆ ಏನಾಗಿದೆ ಅಂತಂದ್ರೆ ಕೆಲವೊಂದನ್ನ ನೀವು ನದಿ ಸ್ನಾನ ಮಾಡುವಾಗ್ಲೂ ತಪ್ಪುಗಳು ಉಂಟು, ದೇವರಿಗೆ ನಮಸ್ಕಾರ ಹಾಕುವಾಗ್ಲೂ ತಪ್ಪುಗಳು ಉಂಟು. ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಸ್ಕಾರಗಳು ಸೇರ್ಕೊಂಡ್ಬಿಟ್ಟಿದ್ದೇವೆ ಮನಸ್ಸಿನಲ್ಲಿ. ಗೀತೆಯ ಅರ್ಥದಲ್ಲಿ ಸ್ವತಃ ಮಹರ್ಷಿ ವ್ಯಾಸರು ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಇದು ಅಂತರಂಗದಲ್ಲಿ ಬಹಳ ಸ್ಪಷ್ಟವಾಗಿ ನಿಲ್ಲಬೇಕು ಈ ವಾಕ್ಯ. ಶುದ್ಧವಾದ ಹೃದಯದಿಂದ ನೀನು ಏನ್ ಮಾಡು ಅದೆಲ್ಲವೂ ಕೂಡ ಆ ಪರಮಾತ್ಮನಿಗೆ ಸಮರ್ಪಿತವಾಗುತ್ತೆ. ಪರಮಾತ್ಮನಿಗೆ ಸಮರ್ಪಿತವಾಗುತ್ತೆ ಅಂತಂದ್ರೆ ಪರಮಾತ್ಮ ಅಂತಕ್ಕಂಥದ್ದು ಪರೋಕ್ಷವಾಗಿ ಅಂದ್ರೆ ಹೊರಗಡೆ ಅದೇನಂತ ಅರ್ಥ ಅಲ್ಲ. ನಿನ್ನ ಅಂತರಂಗದಲ್ಲಿ ಅದು ಕಲ್ಮಶರಹಿತವಾಗಿ ನಿನಗೆ ಆತ್ಯಂತಿಕವಾಗಿರ್ತಕ್ಕಂಥ ಸುಖವನ್ನ ಕೊಡುತ್ತೆ. ಈ ಸತ್ಯವನ್ನ ನಾವು ಅಂತರಂಗದಲ್ಲಿ ಅನೇಕ ಮೂಲಗಳಿಂದ ಇದನ್ನ ಸರಿ ಮಾಡಿಕೊಳ್ಬೇಕು. ಇದನ್ನ
ಇದು ಒಮ್ಮೆ ನಿಮಗೆ ಸರಿ ಹೋಯ್ತು ಅಂತಂದ್ರೆ ಅವಾಗ ನಿಮಗೆ ಭಯನೇ ಬರೋದಿಲ್ಲ, ಹೆದರಿಕೆ ಬರೋದಿಲ್ಲ. ಇಲ್ಲದೆ ಹೋಗ್ಬಿಟ್ರೆ ಯಾವಾಗಲೂ ಕೂಡ ಏನೆಲ್ಲ ಮಾಡಿದ್ರು ಕೂಡ ಕೊನೆಗೆ ಏನಾದ್ರೂ ಒಂದು ತಪ್ಪುಗಳಾಗಿರ್ತವೆ. ಯಾಕಂದ್ರೆ ಕರ್ಮ ಮಾಡುವಾಗ ನೀವು ಎಷ್ಟೇ ಜಾಗರೂಕತೆಯಿಂದ ಮಾಡಿದಾಗಲೂ ಕೂಡ ಆ ಕರ್ಮದಲ್ಲಿ ಪ್ಲಸ್ ಮೈನಸ್ ಬೋತ್ ಇರ್ತಾವ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾರು ಬಲಾಢ್ಯರು ಇರ್ಬೋದು, ಎಲ್ಲ ವಿಧಿವತ್ತಾಗಿ ಮಾಡ್ತೀನಿ ಅಂತಕ್ಕಂಥವ್ರು ಕೂಡ ಯಾವುದೇ ಕಾರಣಕ್ಕೆ ನೀವು ಎಷ್ಟೇ ವಿಧಿವತ್ತಾಗಿ ಮಾಡಿದಾಗಲೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ದೋಷರಹಿತವಾಗಿ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಕೆಲವೊಂದು ಯಜ್ಞಗಳನ್ನು ಮಾಡುವಾಗ ಎಷ್ಟು ಶುದ್ಧಿ ಮಾಡಿದಾಗಲೂ ಕೂಡ ಯಾವ್ದಾದ್ರು ಒಂದು ಹುಳ ಬಿದ್ದು ಸಾಯ್ತದ, ದೋಷ ಬಂದ್ಬಿಡ್ತದಲ್ವ. ದೋಷರಹಿತವಾಗಿ ಯಾವುದನ್ನ ಮಾಡಕ್ ಸಾಧ್ಯ ಇಲ್ಲ. ದೇಹದಿಂದ ಮಾಡತಕ್ಕಂತಹ ಎಲ್ಲಾ ಕರ್ಮಗಳು ಕೂಡ ಅವು ನೀವು ಎಷ್ಟೇ ಶುದ್ಧವಾಗಿ ಮಾಡತ್ತಂದ್ರೂ ಕೂಡ ಅವು ಶುದ್ಧ ಅಶುದ್ಧಿನ ಎರಡು ಸೇರಿಸಿಕೊಂಡೇ ಇರ್ತವೆ. ಹಾಗಾಗಿ ಪರಿಶುದ್ಧವಾಗಿ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಒಂದು ಜಾಗ ಯಾವುದು ಅಂತಂದ್ರೆ ಅದು ಮನಸ್ಸು. ಆ ಮನಸ್ಸಿನಿಂದ ನೀವು ಶುದ್ಧವಾದ ಅಂತಃಕರಣದಿಂದ ಯಾವಾಗ ನಾವು ಮಾಡ್ತೀವಿ ಅದು ಸೊ ನನ್ನಲ್ಲಿ ಕೂಡ ಅದು ಆತ್ಯಂತಿಕವಾಗಿರ್ತಕ್ಕಂಥ ಶಾಂತತೆಯನ್ನ ಕೊಡ್ತದೆ. ಮತ್ತೆ ಅದು ಲೋಕದಲ್ಲಿ ಕೂಡ ಅದು ಶಾಂತಿಯನ್ನ ಬೀರುತ್ತೆ. ಬಹಳ ಇಷ್ಟವಾಗಿರ್ತಕ್ಕಂಥ ಶ್ಲೋಕ ಇದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮನುಷ್ಯ ಕೆಲವೊಂದು ವಿಧಿವಿಧಾನಗಳಲ್ಲಿ ಬಹಳಷ್ಟು ಫ್ರೀ ಆಗಿರ್ತಾನೆ. ಅವಾಗವಾಗ ಈ ಶ್ಲೋಕವನ್ನ ಹೇಳ್ತಾ ಇರ್ರಿ. ಶ್ಲೋಕ ನಂಬರ್ 27. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯತ್ಕರೋಷಿ ಅಂತಂದ್ರೆ ಕರೋತಿ ಅಂತಂದ್ರೆ ಕೆಲಸ ಅಂತಂದ್ರೆ ಏನನ್ನ ಕೆಲಸ ಮಾಡ್ತೀಯೋ. ಯತ್ ಅಶ್ನಾಸಿ ಮತ್ತೆ ಏನನ್ನ ತಿಂತೀಯೋ. ಯಜ್ಜು ಹೋಸಿ ಏನನ್ನ ಹೋಮ ಮಾಡ್ತೀಯೋ. ಯತ್ ದದಾಸಿ ಏನನ್ನ ಕೊಡ್ತೀಯೋ. ಯತ್ತ ಪಶ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಸೊ ಈ ರೀತಿಯಾಗಿ ನೀನು ಏನನ್ನ ಮಾಡ್ತೀಯೋ ಅದೆಲ್ಲದರಲ್ಲಿ ಕೂಡ ಏನನ್ನ ಕಾಣು ಅಂತಂದ್ರೆ ಎಲ್ಲದರಲ್ಲಿ ಕೂಡ ಮಾಡುವಾಗ ತತ್ಕುರುಷ್ವ ಮತ್ ಅರ್ಪಣಂ. ಹೇ ಕೌಂತೇಯ, ಆ ಎಲ್ಲದರಲ್ಲಿ ಆ ನನ್ನನ್ನ ಕಾಣು, ನನ್ನನ್ನ ಸ್ಮರಣೆ ಮಾಡಿಕೊಂಡು ನೀನು ಕೈಯಿಂದ ಏನಾದ್ರೂ ಮಾಡು. ಮತ್ತೆ ನೀನು ಏನಾದ್ರೂ ಏನಾದ್ರೂ ತಿನ್ನು. ಇಂದ್ರಿಯಗಳ ಮುಖಾಂತರವಾಗಿ ಏನಾದ್ರೂ ಕೇಳ್ತೀಯ, ಏನಾದ್ರೂ ನೋಡ್ತೀಯ, ಇದೆಲ್ಲವೂ ಅಶ್ನಾತಿ ಅಂತ ತಿನ್ನೋದಂತ. ಬರೇ ಬಾಯಿಂದ ತಿನ್ನೋದಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳ ದ್ವಾರದಿಂದ ಏನೆಲ್ಲ ಸ್ವೀಕಾರ ಮಾಡ್ತೀವೋ ಅದೆಲ್ಲನೂ ಕೂಡ ಸೊ ತಿಂತಕ್ಕಂಥದ್ದು ಅಶ್ನಾಸಿ. ಮತ್ತೆ ಏನನ್ನ ಕೊಡ್ತೀಯೋ, ಏನನ್ನ ಹೋಮ ಮಾಡ್ತೀಯೋ ಇವೆಲ್ಲವೂ ಕೂಡ ಸೊ ಪ್ರತಿಯೊಂದನ್ನು ಮಾಡುವಾಗ ಇದೆಲ್ಲ ನನಗೆ ಕೊಡ್ತಾ ಇದ್ದೀನಿ. ನಾನು ಪರಮಾತ್ಮನ ಇಚ್ಛೆಗೋಸ್ಕರವಾಗಿ ಊಟ ಮಾಡ್ತಾ ಇದ್ದೀನಿ, ಪರಮಾತ್ಮನಿಗೋಸ್ಕರವಾಗಿ ದಾನ ಕೊಡ್ತಾ ಇದ್ದೀನಿ. ಹೀಗೆ ಯಾವಾಗ ನಾವು ಎಲ್ಲ ಕಡೆ ಆ ಪರಮಾತ್ಮನನ್ನ ನಾವು ಮುಂದಿಟ್ಟುಕೊಂಡು ಮಾಡಕ್ ಬರ್ತದೆ, ಅವಾಗ ಅದೆಲ್ಲ ಮಾಡಿರ್ತಕ್ಕಂಥದ್ದು ಶುದ್ಧಿ ಆಗತ್ತೆ. ಮೇಲೆದರಲ್ಲಿ ಮನಸ್ಸಿನ ಶುದ್ಧತೆಯನ್ನು ಹೇಳಿದ್ರು, ಈ ಶ್ಲೋಕದಲ್ಲಿ ಅಹಂಕಾರವನ್ನ ತೆಗಿತಕ್ಕಂತಹ ಒಂದು ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆಲ್ಲರಿಗೂ ಕೂಡ ನಾನ್ ಮಾಡ್ತಾ ಇದ್ದೀನಿ, ನಾನ್ ತಿಂತ ಇದ್ದೀನಿ, ನಾನ್ ಕೊಡ್ತಾ ಇದ್ದೀನಿ, ನಾನು ಹೋಮ ಮಾಡ್ತಾ ಇದ್ದೀನಿ, ನಾನು ತಪಸ್ಸು ಮಾಡ್ತಾ ಇದ್ದೀನಿ. ತಪಸ್ಸಿ ಅಂದ್ರೆ ಏನು ತಪಸ್ಸು ಮಾಡ್ತೀವೋ
ಯತ್ ದದಾಸಿ ಅಂದ್ರೆ ಏನನ್ನ ಕೊಡ್ತಾ ಇದೆಯೋ, ಯಜ್ಜು ಹೋಶಿ ಅಂದ್ರೆ ಏನು ಹೋಮ ಮಾಡ್ತಾ ಇದೆಯೋ, ಏನನ್ನ ಅಶ್ನಾಶಿ ಏನ್ ತಿಂತ ಇದೆಯೋ, ಎತ್ ಕರೋಶಿ ಏನ್ ಕೆಲಸ ಮಾಡ್ತಾ ಇದೆಯೋ. ಕರೋಶಿ, ಅಶ್ನಾಶಿ, ಯಜ್ಜುಹೋಶಿ, ದದಾಸಿ, ಎತ್ತ ಪಶ್ಯಸಿ. ಸೊ 5 ಆಕ್ಷನ್ಗಳು ಏನಿದ್ದೇನೆ ಇದರಲ್ಲಿ. ಈ 5 ಆಕ್ಷನ್ ಅಲ್ಲಿ ಕೂಡ ನೀನೇನೆಲ್ಲ ಮಾಡ್ತೀಯೋ, ಮಾಡುವಾಗ ಅದನ್ನ ಯಾರಿಗೆ ಕೌಂತೆಯ ಕುರುಶ್ವನ್ ಅಂದ್ರೆ ನನಗೆ ಅರ್ಪಣೆ ಮಾಡ್ಬಿಡು. ಮಾಡುವಾಗ ಏನೆಲ್ಲ ನಾನು ನೋಡುವಾಗ, ಏನೆಲ್ಲ ತಿನ್ನುವಾಗ ಎಲ್ಲವೂ ಕೂಡ ಆ ಪರಮಾತ್ಮನ ಸ್ಮರಣೆಯೊಂದಿಗೆ ಎಲ್ಲವನ್ನ ಮಾಡು. ಅದಕ್ಕೆ ನೋಡಿ, ಊಟ ಮಾಡುವಾಗ ಬ್ರಹ್ಮಾರ್ಪಣ ಮಾಡಿಸ್ತಕ್ಕಂತಹದ್ದು, ಇನ್ನು ಎಲ್ಲ ಬೆಳಗ್ಗೆಯಿಂದ ಎದ್ದಾಗ್ಲಿಂದ ಹಿಡ್ಕೊಂಡ್ಬಿಟ್ಟು ಭೂಮಿ ಮೇಲೆ ಕಾಲಿಡಬೇಕಾದಾಗ್ಲೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ. ಅದೆಲ್ಲ ಮಂತ್ರಗಳು ಬರ್ಬೇಕಂತೇನಿಲ್ಲ. ಎಲ್ಲ ಸಮಯದಲ್ಲಿ ಕೂಡ ಪರಮಾತ್ಮನ ಸ್ಮರಣೆ ಒಂದು ನಮಗೆ ನೆನಪಲ್ಲಿತ್ತಂತಂದ್ರೆ ಅವಾಗ ನಾವೇ ಏನೆಲ್ಲ ಮಾಡ್ತೀವಿ ಅದೆಲ್ಲವೂ ಕೂಡ ಆ ಪರಮಾತ್ಮನಿಗೆ ಅರ್ಪಿತವಾಗುತ್ತೆ. ಮೊದಲನೇ ಪತ್ರಂ ಪುಷ್ಪಂ ಫಲಂ ತೋಯಮದಲ್ಲಿ ಸೊ ಬಹಳ ಮುಖ್ಯವಾಗಿ ಶುದ್ಧವಾದ ಮನಸ್ಸನ್ನ ಇಟ್ಟುಕೊಂಡಾಗ ಸೊ ಅವಾಗ ಏನೆಲ್ಲ ಕೊಡ್ತೀವೋ ಅದೆಲ್ಲವೂ ಕೂಡ ನನಗೆ ಸಮರ್ಪಿತವಾಗುತ್ತೆ ಅಂತ ಹೇಳಿದ್ರು ಈ ಶ್ಲೋಕದಲ್ಲಿ. ಸೊ ನೀನು ಏನೆಲ್ಲ ಮಾಡ್ತೀಯೋ ಆ ಮಾಡ್ತಕ್ಕಂಥದ್ರ ಎಲ್ಲ ಕಡೆನ ನೀನು ನನಗೆ ಕೊಡ್ತಾ ಇದ್ದೀನಿ, ನನಗೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಭಾವದಿಂದ ಮಾಡಿದಿ ಅಂತಂದ್ರೆ ಸೊ ಅದೆಲ್ಲವೂ ಕೂಡ ನನಗೇನೆ ಸ್ವೀಕಾರವಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಇಲ್ಲ. ಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಯಾವುದನ್ನ ಮಾಡುವಾಗ್ಲೂ ಕೂಡ ಸೊ ಶುಭ ಮತ್ತು ಅಶುಭ ಅಂತಕ್ಕಂಥದ್ದು 2 ಫಲಗಳಂತೂ ಇದ್ದಾವೆ. ಸೊ ಈ ಶುಭಾಶುಭ ಫಲ ಏವಂ, ಈ ಶುಭ ಅಶುಭ ಫಲಗಳು ಇವು ಎಲ್ಲವೂ ಕೂಡ ಸೊ ಮೋಕ್ಷಸೇ ಕರ್ಮ ಬಂಧನೈಹಿ. ಈ ಯಾವುದೇ ಕೆಲಸವನ್ನು ಮಾಡುವಾಗ ಮತ್ತು ಶುಭ ಅಶುಭ ಅಂತಕ್ಕಂಥದ್ದು 2 ಫಲಗಳಿದಾವ. ಆದ್ರೆ ಯಾವಾಗ ನೀನು ಈ 2 ಶ್ಲೋಕಗಳನ್ನ ಆಧಾರವಾಗಿಟ್ಟುಕೊಂಡು 26th 27th ಶುದ್ಧವಾದ ಮನಸ್ಸಿನಿಂದ ಮತ್ತೆ ಎಲ್ಲವೂ ನಿರಹಂಕಾರವಾಗಿ ಈ ಎಲ್ಲ ಕ್ರಿಯೆಗಳನ್ನ ಮಾಡಿದಿ ಅಂತಂದ್ರೆ ಅವಾಗ ಶುಭ ಅಶುಭ 2 ಫಲಗಳು ಅವು ನಿನಗೆ ತಾಕೋದಿಲ್ಲ ಅಂತ. ಯಾಕೆ ತಾಕೋದಿಲ್ಲ ಅಂತಂದ್ರೆ ಯಾವಾಗ ನಾನ್ ಮಾಡ್ತೀನಿ ಅಂತ ಹೇಳ್ತೀನಿ ಅವಾಗ ಅವು ಆ ಪುಣ್ಯ ಅಪುಣ್ಯಗಳು ಫಲ ಅಫಲಗಳು ಸೇರ್ಕೊಳ್ತಾವ. ಎಲ್ಲ ಪರಮಾತ್ಮನಿಗೆ ಅರ್ಪಿಸಿ ಮಾಡಿದಾಗ ಅದು ಯಾವುದು ಕೂಡ ನಿನ್ನನ್ನ ತಾಕೋದಿಲ್ಲ. ಅವಾಗ ನೀನೇನಾಗತೀಯ, ಮೋಕ್ಷಸೇ ಕರ್ಮ ಬಂಧನೈಹಿ, ಈ ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಪಡಿತೀಯ. ಸೊ ಸನ್ಯಾಸ ಯೋಗ ಯುಕ್ತಾತ್ಮ, ಸನ್ಯಾಸ ಯೋಗ ಇಲ್ಲಿ 2 ಶಬ್ದಗಳನ್ನು ಸೇರಿಸಿದ್ದಾರೆ. ಸನ್ಯಾಸ ಅಂತಕ್ಕಂತಹದ್ದು ಇಲ್ಲಿ ಜ್ಞಾನದ ಲಕ್ಷಣ, ಯೋಗ ಅಂತಕ್ಕಂತಹದ್ದು ಮನಸ್ಸಂಯಮದ ಲಕ್ಷಣ. ಎಲ್ಲಾ ಯೋಗಗಳು ಮನಸ್ಸನ್ನ ಶುದ್ಧೀಕರಿಸುವಂತಹ, ಮನಸ್ಸನ್ನ ನಿಶ್ಚಲ ಮಾಡ್ತಕ್ಕಂತಹ ಪ್ರಯತ್ನವನ್ನೇ ಎಲ್ಲ ನಿಮಗೆ ಯೋಗಶಾಸ್ತ್ರಗಳು ಹೇಳ್ತಾವ. ಸನ್ಯಾಸ ಅಂತಂದ್ರೆ ಇಲ್ಲಿ ಜ್ಞಾನ ಅಂತ ಅರ್ಥ. ಯಾಕಂತಂದ್ರೆ ಯಾವಾಗ ನಮಗೆ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಬರ್ತದೆ, ಆ ಜ್ಞಾನದಿಂದ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಅಂತಕ್ಕಂಥದ್ದು ಒಂದು ಸ್ಪಷ್ಟತೆ ಬರ್ತದೆ. ಸನ್ಯಾಸ ಅಂತಂದ್ರೆ ಮತ್ತೆ ಬಿಟ್ಟು ಹೋಗೋದಂತ ಅರ್ಥ ಮಾಡ್ಬಿಡಿ. ಸನ್ಯಾಸ ಅಂತಕ್ಕಂಥದ್ದು ಶಂಕರರ ಅರ್ಥದಲ್ಲಿ ಸೊ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ. ಈಗ ಡಯಾಬಿಟಿಕ್ ಇದೆಪ್ಪ, ಸ್ವೀಟ್ ತಿನ್ಬಾರದು, ಆ ವಿಷಯದಲ್ಲಿ ಜ್ಞಾನ ಅದು. ಅವಾಗ ನಿಮಗೆ ನ್ಯಾಚುರಲ್ ಆಗಿ ವೈರಾಗ್ಯ ಬಂದೇ ಬಂದ್ಬಿಡ್ತದೆ.
ಹೀಗೆ ಯಾವುದು ನಮಗೆ ಹಿತವಲ್ಲವೋ ಆ ಹಿತವಲ್ಲ ಅಂತಕ್ಕಂಥದ್ದು ವಸ್ತುವಿನ ಬಗ್ಗೆ ಜ್ಞಾನ ಇರಬೇಕು. ಯಾಕೆ ಅಂತ ತಗೊಂಡ್ರೆ ನನಗೆ ಏನಾಗುತ್ತೆ, ಒಂದು ಕ್ಷಣದಲ್ಲಿ ತಗೊಳ್ಬಹುದು, ಆದ್ರೆ ನನಗೆ 3-4 ಗಂಟೆಗಳ ಕಾಲ ಅದೆಷ್ಟು ತೊಂದರೆ ಕೊಡುತ್ತೆ ಅಂತಕ್ಕಂಥದ್ದು ತಿಳುವಳಿಕೆ ಯಾವಾಗ ಬಂತಂದ್ರೆ, 1 ಸೆಕೆಂಡ್ಗೋಸ್ಕರ 3-4 ಗಂಟೆ ಸಫರ್ ಮಾಡಕ್ಕೆ ಯಾರು ಹೋಗ್ತಾರೆ? ಯಾರು ಹೋಗುದಿಲ್ಲ. ಯಾವುದೋ 1-2% ಜನ ಬಿಟ್ಟು ಬಿಡಿ, ತುಂಬಾ ಅಡಿಕ್ಟ್ ಆಗಿರ್ತಕ್ಕಂಥವ್ರ ಪ್ರಶ್ನೆ ಅಲ್ಲಿ ಇದೆ. ಕಾಮನ್ ಆಗಿರ್ತಕ್ಕಂಥವ್ರು ನೋಡಿದಾಗ ಯಾವಾಗಲೂ ಕೂಡ ಈಗ ನಾವು ಸ್ವಲ್ಪ ಸಮಯದಲ್ಲಿ ಹೆಚ್ಚಿನ ಫಲವನ್ನ ಬಯಸುವವರು ನಾವು. ಹಾಗಾಗಿ 1 ಸೆಕೆಂಡ್ ಅದನ್ನ ಸಹಿಸ್ಕೊಂಡ್ಬಿಟ್ಟು ಅಂತಂದ್ರೆ 3-4 ಗಂಟೆ ಆರಾಮಾಗಿರ್ತೀವಿ. ಇಟ್ ಇಸ್ ಕಾಲ್ಡ್ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ನಾಲೆಡ್ಜ್ ಅಂದ್ರೆ ವೈರಾಗ್ಯ, ಮತ್ತೇನ್ ಬೇರೆ ಬೇರೆ ಅರ್ಥ ಇಲ್ಲ ಅದಕ್ಕೆ. ಯೋಗ ಅಂತಂದ್ರೆ ಮತ್ತೆ ಇನ್ನೊಂದು ಅರ್ಥ ಕೊಡ್ಬೇಕಾಗಿಲ್ಲ, ಆಸನ ಅಂತ ಕೊಡ್ಬೇಕಾಗಿಲ್ಲ. ಯೋಗ ಅಂತಕ್ಕಂಥದ್ದೇ ಅಂದ್ರೆ ಸೊ ಮನಸ್ಸಿನ ಶುದ್ಧತೆ, ಮನಸ್ಸಿನ ಏಕಾಗ್ರತೆ, ಏಕಾಗ್ರವಾಗಿರ್ತಕ್ಕಂತಹ ಮನಸ್ಸು, ಆ ಏಕಾಗ್ರವಾಗಿರ್ತಕ್ಕಂತಹ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ಚಲಿಸುವಂತಹದ್ದು ಜ್ಞಾನ. ಇದು ಎರಡನ್ನೇ ಯಾರು ಸಿದ್ಧಿ ಮಾಡಿಕೊಂಡಿರ್ತಾನೆ, ಆ ಸಿದ್ಧಿ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ ಅವನು ಖಂಡಿತವಾಗ್ಲೂ ಕೂಡ ಆತ್ಯಂತಿಕವಾಗಿರ್ತಕ್ಕಂತಹ ನನ್ನನ್ನೇ ಸೇರ್ತಾನೆ ಅಂತಂದ್ರೆ ನಮ್ಮ ಅನುಭವಕ್ಕೆ ಬರುವಾಗ ಹೇಳ್ಬೇಕಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಅವನು ಆನಂದವಾಗಿರ್ತಾನೆ, ಏನ್ ನಡೆದ್ರು ಕೂಡ ಅವನು ಆನಂದವಾಗಿರ್ತಾನೆ. ಯಾಕಂತಂದ್ರೆ ಅವನು ಅಹಂಕಾರದಿಂದ ಬಿಡುಗಡೆ ಆಗಿಬಿಟ್ಟಿರ್ತಾನೆ. ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ದುಃಖ ಆಗತ್ತಲ್ವಾ. ಅಹಂಕಾರ ಇಲ್ಲದೆ ಇದ್ದಾಗ ಏನ್ ಪ್ರಶ್ನೆ ಇಲ್ಲ. ಈಗ ಒಂದು 3 ತಿಂಗಳ ಮಗುವಿಗೆ ನೀವು ಆ ಚಿನ್ನದ ಸರ ಹಾಕಿದ್ರೂ ಅಷ್ಟೇನೆ, ಮತ್ತೆ ನೀವು ಚಿನ್ನದಲ್ದ ಬರೀ ಯಾವ್ದಾರ ಒಂದು ದಾರ ಹಾಕಿದ್ರೂ ಅಷ್ಟೇನೆ. ಯಾಕಂದ್ರೆ ಅದು ಎರಡಕ್ಕೂ ಕೂಡ ಅದ್ರದ್ದೇನು ಪ್ರತಿಕ್ರಿಯೆ ಇಲ್ಲ ಮಗುವಿಗೆ. ಯಾವಾಗ ಚಿನ್ನದ ವ್ಯಾಲ್ಯೂ ನಿಮಗೆ ದಾರದ ವ್ಯಾಲ್ಯೂ ಗೊತ್ತಾಯ್ತು ಅಂತಂದ್ರೆ ಅವಾಗ ಸುಖ ದುಃಖ ಆಗತ್ತೆ. ಆ ಮಗುವಿಗೆ ಚಿನ್ನದನ್ನು ಗೊತ್ತಿಲ್ಲ, ಇನ್ಯಾವುದೋ ನೀವು ಚಿನ್ನದ ಬದಲು ಇನ್ಯಾವುದನ್ನು ಕೂಡ ನೀವು ದಾರ ಹಾಕಿದ್ರು ಗೊತ್ತಿಲ್ಲ. ಹೆಂಗ ಆ ಮಗುವಿಗೆ ಆ ವಿಷಯದಲ್ಲಿ ಸೊ ಜ್ಞಾನ ಇಲ್ವೋ, ಹಾಗೆ ಯಾವಾಗ ಈ ಅಹಂಕಾರ ಕಳಚಿಬಿಡಿತಂತಂದ್ರೆ ಅವಾಗ ಈ ಲೌಕಿಕವಾಗಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಮನಸ್ಸು ಅಷ್ಟು ಗಟ್ಟಿಯಾಗಿ ನಿಲ್ಲೋದಿಲ್ಲ. ಯಾವಾಗ ನಾವು ರಿಜಿಡ್ ಆಗಿರಂಗಿಲ್ವೋ ಅವಾಗ ಫ್ರೀ ಆಗಿರ್ತೀವಿ. ಯಾರು ಫ್ರೀ ಆಗಿರ್ತಾರೆ ಅವ್ರು ಆನಂದವಾಗಿರ್ತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಶ್ರೀಕೃಷ್ಣನೇ. ವ್ಯಾಸರೇನು ಬರೆದ್ರು ಆ ವ್ಯಾಸರು ಬರೆದಿರ್ತಕ್ಕಂತಹದ್ದನ್ನ ಪ್ರತ್ಯಕ್ಷವಾಗಿ ತೋರಿಸಿರ್ತಕ್ಕಂತಹದ್ದು ಗೀತಾಚಾರ್ಯ ಕೃಷ್ಣ. ಸೊ ಮತ್ತೆ ಹಂಗಾರೆ ವ್ಯಾಸರು ಕೃಷ್ಣ ಇಬ್ರು ಬೇರೆ ಬೇರೆ ಅಂತಂದ್ರೆ ಇಲ್ಲ, ಸ್ವತಃ ಅವರೇ ಬರೆದ್ಬಿಟ್ಟಿದ್ದಾರೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ಅಂತ. ಏಕನಾಗಿರ್ತಕ್ಕಂಥವನು ಈ ಸತ್ಯವನ್ನು ತಿಳಿಸಕ್ಕೋಸ್ಕರ ಸಲುವಾಗಿ ಸೊ ಒಬ್ಬನ ವ್ಯಾಸನಾಗಿ ಒಬ್ಬನ ಕೃಷ್ಣನಾಗಿ ಈ ನಮಗೆ ಇಂಥ ಸುಂದರವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನ ಕೊಟ್ಟಿದ್ದಾರೆ. ಈ ಗೀತೆಯ ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡು ಹಾಗೆ ಆನಂದವಾಗಿ ಸೊ ಬದುಕೋಣ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.